ಡಿಕೆ ಶಿವಕುಮಾರ್ ಸರ್ಕಾರದ ಸಂಪುಟ ವಿಸ್ತರಣೆಯಾಗಿ 1 ವಾರ ಆಯಿತು. ಖಾತೆ ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲ. ಮತ್ತೊಂದು ಕಡೆ ಬಂಡಾಯಬದ್ಧ ಶಾಸಕರ ಸಮಾಧಾನ ಪಡಿಸೋಕೆ ಸಿಎಂ ಡಿಕೆಶಿ ಕಸರತ್ತು ನಡೆಸ್ತಾ ಇದ್ದಾರೆ. ಖಾಲಿ ಇರೋ ಸಚಿವ ಸ್ಥಾನವನ್ನ ಒಬ್ಬರಿಗೆ ಕೊಡಲಿದ್ದು ಮತ್ತೊಂದು ಸ್ಥಾನಕ್ಕೆ ಒಬ್ಬ ಸಚಿವರಿಗೆ ಕೊಡಲಿದ್ದಾರೆ. ಆ ಸಚಿವ ಸ್ಥಾನವನ್ನ ಅಸಮಾಧಾನಿತ ಶಾಸಕರಿಗೆ ಕೊಡೋಕೆ ಮುಂದಾಗಿದ್ದಾರೆ. ಇನ್ನು ಮಂತ್ರಿ ಸ್ಥಾನಕ್ಕೆ ಶಾಸಕ ಎಂ ಕೃಷ್ಣಪ್ಪ ಹಠ ಹಿಡ್ಕೊಂಡಿದ್ದಾರೆ. ಇದೇ ಸಮಯದಲ್ಲಿ ಬೇಕು ಇಲ್ಲವಾದಲ್ಲಿ ನಮ್ಮ ದಾರಿ ನೋಡ್ಕೊಳ್ತೇವೆ ಅಂತ ಎಂ ಕೃಷ್ಣಪ್ಪ ಹಾಗೂ ಪುತ್ರ ಪ್ರಿಯಾಕೃಷ್ಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಬ್ಬರು ಶಾಸಕರು ಒತ್ತಡದ ಬೆನ್ನಲ್ಲೇ ಕೆಸಿವಿ ಜೊತೆಗೆ ಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ದು ಅಂತಿಮವಾಗಿ ಒಬ್ಬರನ್ನ ತೆಗೆದು ಆ ಸ್ಥಾನವನ್ನ ಎಂ ಕೃಷ್ಣಪ್ಪಗೆ ಕೊಡೋ ಸಾಧ್ಯತೆ ಇದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಹೀಗಾಗಿ ವಿಧಾನಸೌಧ ಸುತ್ತಮುತ್ತ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆಗಸ್ಟ್ 13ರಿಂದ ಆಗಸ್ಟ್ 27ರವರೆಗೆ ನಿಷೇಧಾಜ್ಞೆ ಜಾರಿಯಾಗಿದ್ದು ಯಾವುದೇ ಪ್ರತಿಭಟನೆ, ಹೋರಾಟ, ಧರಣಿ ಮಾಡದಂತೆ ನಿಷೇಧಿಸಲಾಗಿದೆ. ಆದರೆ ಆಗಸ್ಟ್ 15ರಂದು ವಿಧಾನಸೌಧದ ಬಳಿ ಫ್ರೀಡಂ ಹಬ್ಬ ಆಚರಣೆ ಮಾಡುತ್ತಾ ಇದ್ದು 1 ದಿನದ ಮಟ್ಟಿಗೆ ವಿನಾಯಿತಿ ಕೊಡಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಂಚಿಕೆ ಜೊತೆಗೆ ಈಗ ಕೊಠಡಿಗಾಗಿ ಸಚಿವರ ನಡುವೆ ಫೈಟ್ ಶುರುವಾಗಿದೆ. ವಿಕಾಸಸೌಧದ ಬದಿಗಿಟ್ಟು ವಿಧಾನಸೌಧದ ಒಳಗೆ ಪ್ರತಿಷ್ಠಿತ ಕೊಠಡಿಗಳನ್ನು ಪಡೆಯೋಕೆ ಇಬ್ಬರು ಪ್ರಮುಖ ಸಚಿವರು ಯಶಸ್ವಿಯಾಗಿದ್ದಾರೆ. ಸಚಿವರಾದ ಶಿವಲಿಂಗೇಗೌಡ ಹಾಗೂ ಜಮೀರ್ ಅಹಮದ್ಗೆ ವಿಧಾನಸೌಧದಲ್ಲಿ ಕೊಠಡಿಗಳ ಹಂಚಿಕೆಯಾಗಿದೆ. ಜಮೀರ್ ಅಹಮದ್ಗೆ ವಿಧಾನಸೌಧದಲ್ಲಿ 302A ಕೊಠಡಿಗಳ ಹಂಚಿಕೆ ಮಾಡಿದರೆ ಶಿವಲಿಂಗೇಗೌಡ ಅವರಿಗೆ ವಿಧಾನಸೌಧದಲ್ಲಿ 308A ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಸಚಿವ ಎನ್ ಚಲುವರಾಯಸ್ವಾಮಿ ನಾಗಮಂಗಲದಲ್ಲಿ ನಡೆದ ಸಾರ್ವಜನಿಕ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭದಲ್ಲಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಪಕ್ಷದ ಭಿಕ್ಷೆಯಿಂದ ನಾನು ಗೆದ್ದಿಲ್ಲ, ನಾಗಮಂಗಲದ ಜನ ಕೊಟ್ಟ ಆಶೀರ್ವಾದದಿಂದ ಗೆದ್ದಿರೋದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವತ್ತು ಪಕ್ಷ ಬಿಟ್ಟು ಹೋದವರ ನಡುವೆ ಉಳಿದವರನ್ನ ಒಗ್ಗೂಡಿಸಿ ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೇ ತಾನು ಅಂತ ಸ್ಮರಿಸಿದ್ದಾರೆ. ಅವತ್ತು ಗೌರವ ಕಾಪಾಡಿಕೊಂಡಿದ್ರೆ ಜೆಡಿಎಸ್ ಇವತ್ತು 50ರಿಂದ 60 ಸೀಟ್ಗಳನ್ನ ಗೆಲ್ತಾ ಇತ್ತು ಅಂತ ಹೇಳಿದ್ರು. ಸಚಿವ ಎಚ್.ಸಿ. ಬಾಲಕೃಷ್ಣ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿ, ರಾಮನಗರ ಭಾಗದ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಲಿದ್ದಾರೆ. ಈ ಬಾರಿ ಮಳೆಯ ಕೊರತೆಯಿಂದಾಗಿ ಬೆಳೆ ನಷ್ಟವಾಗಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಪಡೆದು ರೈತರ ಜೊತೆಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಮೊದಲಿಗೆ ಮಾಗಡಿಯ ಹಳ್ಳಿಗಳಿಗೆ ಭೇಟಿ ನೀಡಿ ನಂತರ ರಾಮನಗರಕ್ಕೆ ಬರಲಿದ್ದಾರೆ. ಮಧ್ಯಾಹ್ನ 3ಕ್ಕೆ ಬರದ ಸಭೆ ನಡೆಯಲಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಹಮ್ಮಿಕೊಂಡಿದ್ದ 3 ದಿನಗಳ ಬೃಹತ್ ಪಾದಯಾತ್ರೆ ನಿನ್ನೆ ಮೊಟಕುಗೊಂಡಿದೆ. ಬೆಂಗಳೂರಿನ ಹೊರವಲಯದ ಕಣಿಮಿಣಿಕೆ ಟೋಲ್ ಗೇಟ್ ಬಳಿ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ. ಈ ಹಿನ್ನೆಲೆ ತಾತ್ಕಾಲಿಕವಾಗಿ ಹೋರಾಟ ಅಂತ್ಯಗೊಂಡಿದೆ. ಆದರೆ ಹೋರಾಟ ಸಂಪೂರ್ಣವಾಗಿ ಮುಕ್ತಾಯ ಆಗಿಲ್ಲ. ಬದಲಿಗೆ ಮುಂದಿನ ಹಂತಕ್ಕೆ ಸ್ಥಳಾಂತರಗೊಂಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ 18ಕ್ಕೆ ಪ್ರತಿಭಟನೆ ನಡೆಯಲಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಹಾಸನದ ಹರದನಹಳ್ಳಿಯಲ್ಲಿ ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತ್ಯಂತ ಹೇಯ ಕೃತ್ಯ ಮಾಡೋಕೆ ಸರ್ಕಾರ ಮುಂದಾಗಿದೆ. ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತನಾಡಲ್ಲ. ಸಿಎಂ ಯಾರಿಗೂ ಬಲವಂತವಾಗಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಪಾದಯಾತ್ರೆ ಯಾಕೆ ತಡೆದ್ರು ಅಂತ ಮಾಜಿ ಪ್ರಧಾನಿ ದೇವೇಗೌಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಬೆಂಗಳೂರಿಗೆ ಹೋಗಿ ನಿಖಿಲ್ ಹಾಗೂ ನಾಯಕರಿಂದ ಮಾಹಿತಿ ಪಡಿತೀನಿ. ಬಳಿಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ 18ರಂದು ಸಭೆ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ಈ ಹೋರಾಟದಿಂದ ಹಿಂದಿರುವ ಪ್ರಶ್ನೆ ಇಲ್ಲ. ಯಾರಿಗಾಗಿ ಬಡಾವಣೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಮುಂದುವರಿಯಲಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಮಾತನಾಡಿದ ಅವರು, ರೈತರಿಗೆ ಅನುಕೂಲ ಮಾಡಿಕೊಡೋ ಉದ್ದೇಶ ಕಾಂಗ್ರೆಸ್ಗಿಲ್ಲ. ಲೂಟಿ ಹೊಡೆಯೋಕೆ ಭೂ ಸ್ವಾಧೀನ ಮಾಡಲಾಗ್ತಾ ಇದೆ. ಹಠಕ್ಕೆ ಬಿದ್ದು ಟೌನ್ಶಿಪ್ ಯೋಜನೆ ಮಾಡೋಕೆ ಹೊರಟಿದ್ದಾರೆ. ಸದನದ ಒಳಗೂ ನಾವು ಟೌನ್ಶಿಪ್ ಅನ್ನ ವಿರೋಧಿಸಿ ಹೋರಾಟ ಮಾಡ್ತೀವಿ. ಜೆಡಿಎಸ್ ಹೋರಾಟಕ್ಕೆ ಬಿಜೆಪಿ ಬೆಂಬಲ ಇದೆ ಅಂತ ಹೇಳಿದ್ರು. ಮಧು ಬಂಗಾರಪ್ಪ ಜೊತೆಗಿನ ವಿಜಯೇಂದ್ರ ಮಾತುಕತೆ ಬಿಜೆಪಿಯಲ್ಲಿ ವಿರೋಧಿಗಳಿಗೆ ಅಸ್ತ್ರ ಸಿಕ್ಕದಂತಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧ ವಿಜಯೇಂದ್ರ ನಡೆ ಬಗ್ಗೆಯೂ ಮೈತ್ರಿಯಲ್ಲಿ ಅಸಮಾಧಾನ ಉಂಟಾಗಿದೆ. ಇನ್ನು ಟೌನ್ಶಿಪ್ ಯೋಜನೆಯಲ್ಲಿ ಪರಿಹಾರ ತಗೊಂಡವರು ಹೋರಾಟಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಜಯೇಂದ್ರ ಮಾತಿನಿಂದ ದೋಸ್ತಿಯಲ್ಲಿ ಕಿಡಿ ಹೊತ್ಕೊಂಡಿದೆ. ಈ ಬಗ್ಗೆ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ನಾನು ಆ ರೀತಿ ಮಾತಾಡಿಲ್ಲ. ಸರ್ಕಾರ ಬಲವಂತವಾಗಿ ರೈತರಿಂದ ಭೂಮಿ ಪಡ್ಕೊಳ್ತಾ ಇದೆ ಅಂತ ಹೇಳಿರೋದು ಅಷ್ಟೇ. ಅದನ್ನು ಬಿಟ್ಟು ಹೋರಾಟದ ದಿಕ್ಕು ತಪ್ಪಿಸೋ ರೀತಿ ಮಾತಾಡಿಲ್ಲ. ಇದರ ಬಗ್ಗೆ ಸದನದಲ್ಲೂ ನಾನೇ ಸ್ಪಷ್ಟನೆ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಬಿಜೆಪಿಯಲ್ಲಿನ ವಿಜಯೇಂದ್ರ ವಿರೋಧಿಗಳಿಗೆ ಇದು ಅಸ್ತ್ರವಾಗಿದ್ದು ವಿಡಿಯೋ ಸಮೇತ ವರಿಷ್ಠರಿಗೆ ದೂರು ಕೊಡೋಕೆ ಮುಂದಾಗಿದ್ದಾರೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಪ್ರದೋಷ್ ಸಲ್ಲಿಸಿರೋ ಮಾಫಿ ಸಾಕ್ಷಿಯ ಅರ್ಜಿ ಆದೇಶ ಬರಲಿದೆ. ಸಿಸಿಎಚ್ 59ನೇ ಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ಸುಜಾತಾ ಎಂ ಸಾಮ್ರಾಣಿ ಆದೇಶ ಹೊರಡಿಸಲಿದ್ದಾರೆ. ಈಗಾಗಲೇ ವಾದ ಪ್ರತಿವಾದ ಆಗಿದ್ದು ಇವತ್ತು ಮತ್ತೊಮ್ಮೆ ವಾದ ಮಾಡೋಕೆ ಜಡ್ಜ್ ಅವಕಾಶ ಕೊಟ್ಟಿದ್ದಾರೆ. ವಾದ ಪ್ರತಿವಾದದ ಬಳಿಕ ಇವತ್ತೇ ಆದೇಶ ನೀಡೋದಾಗಿ ಜಡ್ಜ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಈ ಬಾರಿ ಮುಂಗಾರು ಹಂಗಾಮಿಗೆ ತುಂಗಭದ್ರಾ ಜಲಾಶಯದಿಂದ ನೀರು ಬಿಡೋ ಸಾಧ್ಯತೆ ಇದೆ. ಇವತ್ತು ಸಚಿವ ಶಿವರಾಜ ತಂಗಡಗಿ ಅಧ್ಯಕ್ಷತೆಯಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ನಾಲೆಗೆ ನೀರು ಬಿಡೋ ಕುರಿತು ನಿರ್ಧಾರ ಮಾಡಲಾಗಿದೆ. ಮುಂಗಾರು ಹಂಗಾಮಿನ ಆರಂಭದಲ್ಲಿ ಜಲಾಶಯದಲ್ಲಿ ನೀರಿನ ಮಟ್ಟ ಕುಸಿತವಾಗಿತ್ತು. 15 ದಿನಗಳಲ್ಲಿ ಸುಮಾರು 52 ಟಿಎಂಸಿ ನೀರು ಹರಿದು ಬಂದಿದೆ. ಇದರಿಂದ ಇವತ್ತು ನಾಲೆಗೆ ನೀರು ಬಿಡೋ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಒಟ್ಟು 3 ದಿನಗಳ ಕಾಲ ಆಹಾರ ಸುರಕ್ಷತಾ ಇಲಾಖೆಯಿಂದ ಕಾರ್ಯಾಚರಣೆ ನಡೆದಿದೆ. ಈ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಈವರೆಗೂ ಮಾಡಿರುವ ಸಂಪೂರ್ಣ ದಾಳಿಯ ಮಾಹಿತಿ ಕೊಟ್ಟಿದೆ. 30 ತಂಡಗಳಿಂದ ವಿವಿಧ ಕಡೆಗಳಲ್ಲಿ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳ ಮೇಲೆ ಒಟ್ಟು 60 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. 77 ಆಹಾರ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ಚಿಕನ್, ಮಾಂಸ, ಮೀನು, ಬ್ರೆಡ್, ಮಯೋನೀಸ್, ಅಡುಗೆ ಎಣ್ಣೆ, ಮೊಸರು, ಬೇಳೆ, ಕಡಲೆ, ಕೊತ್ತಂಬರಿ ಚಟ್ನಿ, ಮ್ಯಾರಿನೇಟ್ ಮಾಡಿದ ಆಹಾರ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿದೆ. ಇನ್ನು ಎಂಜಿ ರೋಡ್ನಲ್ಲಿರೋ ಮ್ಯಾಕ್ಡೊನಾಲ್ಡ್ಸ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆದಿದ್ದು ಆತಂಕಕಾರಿ ಅಂಶವೊಂದು ಪತ್ತೆಯಾಗಿದೆ. ಮೆಕ್ಡೊನಾಲ್ಡ್ಸ್ನಲ್ಲಿ ಎಣ್ಣೆಯ ಶುದ್ಧೀಕರಣಕ್ಕೆ ಮೆಗ್ನೀಷಿಯಂ ಸಲ್ಫೈಟ್ ಬಳಕೆ ಮಾಡಿರೋ ಬಗ್ಗೆ ಮಾಹಿತಿ ಪತ್ತೆಯಾಗಿದೆ. ಮಂಡ್ಯದಲ್ಲಿ ಶಂಕಿತ ಬಾಂಗ್ಲಾ ವಲಸಿಗರ ದಂಡು ಪತ್ತೆಯಾಗಿದೆ. 30 ಜನರಿದ್ದ ಬಸ್ ಅನ್ನು ಹಿಂದೂಪರ ಕಾರ್ಯಕರ್ತರು ತಡೆದು ಘಟನೆ ಮಾಡಿರೋ ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಮಡಿಕೇರಿಗೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ 30ಕ್ಕೂ ಹೆಚ್ಚು ಜನ ಅಕ್ರಮವಾಗಿ ಬಂದಿರೋ ಪ್ರಜೆಗಳು ಅನ್ನೋ ಅನುಮಾನದ ಮೇಲೆ ಬಸ್ ತಡೆದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪರಿಶೀಲನೆ ಮಾಡಿದ್ದಾರೆ. ಬಳಿಕ ಮಂಡ್ಯ ಪೊಲೀಸರನ್ನು ಕರೆಸಿ ಎಲ್ಲ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ.